ಮಿಥುನ ರಾಶಿಯವರ ಶ್ರಾವಣ ಮಾಸದ ರೀಡಿಂಗ್ ಆಗಿರುತ್ತೆ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ರೀಡಿಂಗ್ ಎನರ್ಜಿಯನ್ನು ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಮಿಥುನ ರಾಶಿಯವರು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮಿಥುನ ರಾಶಿಯವರ ರೀಡಿಂಗ್ ಓಕೆ ನೋಡೋಣ. ಓಕೆ, ಈ ಎನರ್ಜಿನ ರಿಸೀವ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ಜೀವನದಲ್ಲಿ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಅನ್ನೋದು ಕಾಣ್ತಾ ಇದೆ. ನಾನು ಮಾಡಿದ ಪರಿಶ್ರಮ ವ್ಯರ್ಥ ಆಗ್ತಾ ಇದೆ ಅಂದರೆ ಖಂಡಿತ ವ್ಯರ್ಥ ಆಗ್ತಾ ಇಲ್ಲ. ನೀವು ಮಾಡುತ್ತಿರುವ ಪರಿಶ್ರಮದಿಂದ ನಿಮಗೆ ಒಂದು ಒಳ್ಳೆ ಟೈಮ್ ಬಂದಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಹಾಗಾಗಿ ನೀವು ಕಾಯುತ್ತಿದ್ದಂತಹ ಟೈಮ್ ಈಗ ಖಂಡಿತವಾಗಿ ಬಂದಿದೆ ಅನ್ನೋದು ಇಲ್ಲಿ ಕ್ಲಾರಿ. ನೀವು ಇಲ್ಲಿ ನೋಡ್ಬೋದು ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತ ತುಂಬಾ ಹೋರಾಡ್ತಾ ಇದ್ದೀರಾ. ಜಸ್ಟಿಸ್ ಕಾರ್ಡಲ್ಲಿ ಕಾಣ್ತಾ ಇದೆ. ಹಿಂದೆ ನೀವು ಮಾಡಿದ ಕರ್ಮ ಎಲ್ಲ ಕೂಡ ಇವಾಗ ಕ್ಲಿಯರ್ ಆಗ್ತಾ ಇದೆ. ನಿಮಗೆ ತಕ್ಕ ಫಲಿತಾಂಶ ಬರ್ತಾ ಇದೆ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಅಂದರೆ ಯಾವುದೋ ಒಂದು ಸಮಸ್ಯೆ ಕಾನೂನು ವಿಚಾರದಲ್ಲಿ ನಿಮಗೆ ಏನಾದರೂ ಒಂದು ಸಮಸ್ಯೆ ನಿರ್ಧಾರಕ್ಕಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ಅದು ನಿಮ್ಮ ಪರವಾಗಿ ಸತ್ಯ ಹೊರಬರುವ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಜಸ್ಟಿಸ್ ಕಾರ್ಡ್ ತೋರಿಸ್ತಾ ಇದೆ. ಹಾಗಾಗಿ ನಿಮ್ಮ ವಿಚಾರದಲ್ಲಿ ಕಾನೂನು ವಿಚಾರದಲ್ಲಿ ಸತ್ಯ ನಿಮ್ಮ ಪರವಾಗಿ ಹೊರ ಬರುತ್ತಿದೆ ಅನ್ನೋದು ಒಂದು ಖುಷಿ ವಿಚಾರ. ಹಾಗಾಗಿ ನಿಮಗೆ ನಿಜವಾಗ್ಲೂ ಯೂನಿವರ್ಸ್ ಮತ್ತು ದೇವರ ಆಶೀರ್ವಾದ ಒಂದು ತುಂಬಾ ಶಕ್ತಿ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲಸ ವೃತ್ತಿ ಎಲ್ಲ ಅಭಿವೃದ್ಧಿಯನ್ನು ತೋರಿಸ್ತಾ ಇದೆ ಈ ಒಂದು ಕಾರ್ಡ್ಗಳು. ಸ್ವಲ್ಪ ನೀವು ಪರಿಶ್ರಮ ಹಾಕಬೇಕು. ನೀವು ಮಾಡುತ್ತಿದ್ದಂತಹ ಕೆಲಸಕ್ಕೆ ಒಂದು ಪರಿಶ್ರಮ ಹಾಕಿ ನೀವು ಆ ಕೆಲಸವನ್ನು ಮಾಡಿದ್ರೆ ಖಂಡಿತ ಆ ಕೆಲಸದಲ್ಲಿ ಒಂದು ಒಳ್ಳೆ ಆಗುವಂಥದ್ದು ಸಾಧ್ಯತೆ ತುಂಬಾ ಕಾಣ್ತಾ ಇದೆ. ಒಂದು ಪ್ರತಿಭೆನ ಹೊರಗಡೆ ತರಲಿ ಅನ್ನೋದು ಈ ಒಂದು ಎನರ್ಜಿಲಿ ಕಾಣ್ತಾ ಇದೆ. ನಿಮ್ಮಲ್ಲಿ ತುಂಬಾ ಪ್ರತಿಭೆ ಇದೆ, ಆದರೆ ನೀವು ಹೊರಗಡೆ ತೋರಿಸ್ಕೊಂತ ಇಲ್ಲ. ಆ ಒಂದು ಪ್ರತಿಭೆಯಿಂದ ನೀವು ಅಭಿವೃದ್ಧಿ ಆಗುವಂಥ ದಿನಗಳು ಕೂಡ ಇಲ್ಲಿ ಒಳ್ಳೆಯ ಅವಕಾಶಗಳು ಕೂಡ ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇದು ಬಹಳ ಸುಂದರವಾದ ಕಾರ್ಡ್ ಆಗಿರೋದ್ರಿಂದ ಪ್ರೀತಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ನೆಮ್ಮದಿ ಬೇಕಾಗಿತ್ತು. ಭಾವನಾತ್ಮಕವಾಗಿ ಸಂತೋಷದಲ್ಲಿ ಒಂದು ಹೊಸ ಅಧ್ಯಾಯನ ಶುರು ಆಗ್ತಿದೆ ಅನ್ನೋ ಕಾರ್ಡ್ ಇದಾಗಿದೆ. ನೀವ್ಯಾರಾದ್ರೂ ಸಿಂಗಲ್ ಆಗಿದ್ದರೆ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಬರ್ತಾ ಇದ್ದಾರೆ, ಹೊಸ ವ್ಯಕ್ತಿ ಪರಿಚಯ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಸಂಬಂಧದಲ್ಲಿ ಏನಾದರೂ ನೀವಿದ್ರೆ ಪ್ರೀತಿ ಮತ್ತು ಭಾವನೆಗಳು ಇನ್ನಷ್ಟು ಗಟ್ಟಿ ಆಗುವಂಥ ಸಮಯ ಬಂದಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ತಾಳ್ಮೆಯಿಂದ ನೀವು ಮಾಡುತ್ತಿರುವ ಪ್ರಯತ್ನವನ್ನು ಮುಂದುವರಿಸಿ ಅನ್ನೋದು ಯೂನಿವರ್ಸ್ ಹೇಳ್ತಾ ಇದೆ. ಪರಿಶ್ರಮಕ್ಕೆ ನ್ಯಾಯವಾದ ಫಲ ನಿಮಗೆ ಸಿಗಲಿದೆ. ಹಳೆಯ ಭಾರವನ್ನು ಬಿಟ್ಬಿಟ್ಟು ಪ್ರೀತಿ ಮತ್ತು ಸಂತೋಷ ಮತ್ತು ಎಲ್ಲ ನಿಮ್ಮ ಜೀವನದಲ್ಲಿ ಆರಂಭ ಆಗ್ತಾ ಇದೆ ಅನ್ನೋ